ನವಗ್ರಹಗಳ ಅಶುಭ ಪ್ರಭಾವ. ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರ ಪರಿಣಾಮಗಳು. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಗ್ರಹವೂ ಕೇವಲ ಆಕಾಶದಲ್ಲಿರುವ ಒಂದು ಗೋಳ ಮಾತ್ರವಲ್ಲ, ಅವು ಮಾನವನ ಜೀವನ, ಆರೋಗ್ಯ, ಮನಸ್ಸು ಮತ್ತು ಭವಿಷ್ಯದ ಮೇಲೆ ಆಳವಾದ ಪ್ರಭಾವ ಬೀರುವ ಶಕ್ತಿಗಳಾಗಿವೆ. ಈ ಗ್ರಹಬಲದಿಂದಲೇ ನಮ್ಮ ನಿತ್ಯ ಜೀವನದಲ್ಲಿ ಒಳ್ಳೆಯದು, ಕೆಟ್ಟದ್ದು ಕಾಣುತ್ತೇವೆ. ಗ್ರಹಣ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ನವಗ್ರಹಗಳ ಪ್ರಭಾವ ನೆಲ, ಜಲ, ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. ಕೆಲ ಗ್ರಹಗಳು ಆಶೀರ್ವಾದ ನೀಡುತ್ತವೆ, ಇನ್ನೂ ಕೆಲವು ಪರೀಕ್ಷೆಗಳನ್ನು ಕೊಡುತ್ತವೆ. ಆದರೆ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಆ ಪರೀಕ್ಷೆಗಳನ್ನು ಎದುರಿಸಿದಾಗ ಗ್ರಹಬಲವನ್ನು ಮೀರಿ ಆರೋಗ್ಯ ಮತ್ತು ಐಶ್ವರ್ಯವನ್ನು ಗಳಿಸಬಹುದು. ದೇಹದಲ್ಲಿ ಏಕಾಏಕಿ ಉಂಟಾಗುವ ರೋಗಗಳು, ಮನಸ್ಸಿನ ಅಸ್ಥಿರತೆ, ದೌರ್ಬಲ್ಯ, ಅಪಘಾತಗಳು, ದೀರ್ಘಕಾಲೀನ ಕಾಯಿಲೆಗಳು ಗ್ರಹಗಳ ಅಶುಭ ಪ್ರಭಾವದ ಸೂಚನೆಗಳಾಗಿವೆ. ಸ್ನೇಹಿತರೆ, ನವಗ್ರಹಗಳು ಮಾನವನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಅಚ್ಚರಿಯ ರಹಸ್ಯವನ್ನು ತಿಳಿಯುವ ಮೊದಲು ನಿಮ್ಮ ಬೆಂಬಲ ತುಂಬ ಮುಖ್ಯ. ಈ ಕುತೂಹಲಕರ ವಿಷಯವನ್ನು ತಿಳಿಯಲು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನವಗ್ರಹಗಳ ಅಶುಭ ಪ್ರಭಾವ. ಕೇತು. ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರ ಪರಿಣಾಮಗಳು. ಕೇತು ಗ್ರಹದ ಆರೋಗ್ಯದ ಪರಿಣಾಮ ನೋಡುವುದಾದರೆ, ಕೇತು ಛಾಯಾಗ್ರಹ, ಕಾಣದ ಶಕ್ತಿ. ಅವನ ಪ್ರಭಾವವು ಅದೇ ರೀತಿ ಆಕಸ್ಮಿಕ, ಅಸ್ಪಷ್ಟ ಮತ್ತು ಗಂಭೀರ. ಕೇತು ಅಶುಭ ಸ್ಥಿತಿಯಲ್ಲಿ ಇದ್ದಾಗ ದೇಹದ ರೋಗನಿರೋಧಕ ಶಕ್ತಿ ಕುಸಿಯುತ್ತದೆ. ಸಣ್ಣ ಸೋಂಕುಗಳು ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸಬಹುದು. ಕೇತು ಪ್ರಭಾವದಿಂದ ಕೀಟಗಳಿಂದ ತೊಂದರೆ, ಹಠಾತ್ ಜ್ವರಗಳು, ಕಿವಿ ಸಮಸ್ಯೆಗಳು ಮತ್ತು ಸಾಮೂಹಿಕ ರೋಗಗಳ ಭೀತಿ ಹೆಚ್ಚಾಗುತ್ತದೆ. ಮಂಗಳನು ರಕ್ತದ ಒತ್ತಡವನ್ನು ಹೆಚ್ಚಿಸಿದರೆ ಕೇತು ಅದನ್ನು ಕುಗ್ಗಿಸುತ್ತಾನೆ. ಇದರಿಂದ ಶಕ್ತಿಹೀನತೆ, ತಲೆಸುತ್ತು, ದೌರ್ಬಲ್ಯ, ಲೋ ಬಿಪಿ ಉಂಟಾಗುತ್ತದೆ. ಮನಸ್ಸಿನ ಮೇಲೆ ಪರಿಣಾಮ. ಏಕಾಂತ ಪ್ರಿಯತೆ, ಮಾನಸಿಕ ಅಸ್ಥಿರತೆ, ಅತಿಯಾದ ಭಯ, ಅಸ್ಪಷ್ಟ ಆತಂಕ, ವಿಚಿತ್ರ ಚಿಂತನೆಗಳು. ಕೇತು ಪ್ರಭಾವಿತ ವ್ಯಕ್ತಿಯ ಜೀವನದಲ್ಲಿ ಏಕಾಏಕಿ ಬರುವ ಆರೋಗ್ಯ ಸಮಸ್ಯೆಗಳು ಭಾವಾನುಸಾರವಾಗಿ ಹೀಗಿದೆ. ಹಾಗಾದರೆ ಭಾವಾನುಸಾರ ಕೇತು ಪರಿಣಾಮಗಳು ನೋಡುವುದಾದರೆ, 1ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ತಲೆ ಸಮಸ್ಯೆಗಳು, ಆತ್ಮವಿಶ್ವಾಸ ಕೊರತೆ. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈ ಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಸಮಸ್ಯೆಗಳು, ಶತ್ರುಗಳಿಂದ ತೊಂದರೆ, ದೀರ್ಘಕಾಲದ ರೋಗಗಳು. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ನರಮಂಡಲ ಸಮಸ್ಯೆಗಳು. 8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಆತ್ಮವೈಕಲ್ಯ. ನವಗ್ರಹಗಳ ಅಶುಭ ಪ್ರಭಾವ. ರಾಹು. ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರ ಪರಿಣಾಮಗಳು. ರಾಹು ಗ್ರಹದ ಆರೋಗ್ಯದ ಪರಿಣಾಮಗಳು. ರಾಹು ಛಾಯಾಗ್ರಹ. ಅವನು ಪ್ರಭಾವ ಅಸ್ಪಷ್ಟ, ಆಕಸ್ಮಿಕ ಮತ್ತು ಗಂಭೀರ. ರಾಹು ಅಶುಭ ಸ್ಥಿತಿಯಲ್ಲಿ ಇದ್ದಾಗ ಮಾನಸಿಕ ಅಸ್ವಸ್ಥತೆ, ಕುಷ್ಠರೋಗ, ಹುಣ್ಣೆಗಳು, ದೇಹದ ದುರ್ಬಲತೆ, ಚರ್ಮದ ಉಬ್ಬುಗಳು, ಹಿಕ್ಕು, ಶಿರಾವಿಕಾರ, ರಕ್ತನಾಳಗಳ ಉಬ್ಬು, ಪ್ಲೀಹಾ ಮತ್ತು ಅಡ್ರಿನಲ್ ಗ್ರಂಥಿಗಳ ಕಾಯಿಲೆಗಳು, ಅಜೀರ್ಣ ಮತ್ತು ಗರ್ಭಧಾರಣೆಯ ಗಂಭೀರ ಸಮಸ್ಯೆಗಳು, ಇಕ್ಲಾಂಪ್ಸಿಯಾ ಉಂಟಾಗಬಹುದು. ರಾಹು ದೇಹದ ನರಮಂಡಲ ಮತ್ತು ರಕ್ತ ಸಂಚಾರ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತಾನೆ. ಅವನ ಅಸಮತೋಲನದಿಂದ ವ್ಯಕ್ತಿ ಭ್ರಮೆ, ಅತಿಯಾದ ಆತಂಕ, ವಿಚಿತ್ರ ಚಿಂತನೆಗಳಲ್ಲಿ ಸಿಲುಕಿಕೊಳ್ಳಬಹುದು. ಅವನ ಪ್ರಭಾವ ವ್ಯಕ್ತಿಯನ್ನು ಅಸ್ಥಿರ, ಅತಿಯಾದ ಭೋಗಪ್ರಿಯ ಮತ್ತು ಅಸ್ಪಷ್ಟ ನಿರ್ಧಾರಗಳತ್ತ ಕೊಂಡೊಯ್ಯುವ ಶಕ್ತಿ ಹೊಂದಿರುತ್ತದೆ. ರಾಹು ದೇಹದ ನರಮಂಡಲ ಮತ್ತು ರಕ್ತ ಸಂಚಾರ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತಾನೆ. ಅವನ ಅಸಮತೋಲನದಿಂದ ವ್ಯಕ್ತಿ ಭ್ರಮೆ, ಅತಿಯಾದ ಆತಂಕ ಮತ್ತು ವಿಚಿತ್ರ ಚಿಂತನೆಗಳಲ್ಲಿ ಸಿಲುಕಿಕೊಳ್ಳಬಹುದು. ಅವನ ಪ್ರಭಾವ ವ್ಯಕ್ತಿಯನ್ನು ಅಸ್ಥಿರ, ಅತಿಯಾದ ಭೋಗಪ್ರಿಯ ಮತ್ತು ಅಸ್ಪಷ್ಟ ನಿರ್ಧಾರಗಳತ್ತ ಕೊಂಡೊಯ್ಯಬಹುದು. ರಾಹು ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ, 1ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ತಲೆ ಸಂಬಂಧಿತ ಸಮಸ್ಯೆಗಳು, ಆತ್ಮವಿಶ್ವಾಸ ಕೊರತೆ. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈ ಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಕಾಯಿಲೆಗಳು, ಶತ್ರುಗಳಿಂದ ತೊಂದರೆ, ದೀರ್ಘಕಾಲದ ರೋಗಗಳು. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ನರಮಂಡಲ ದುರ್ಬಲತೆ.
8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ನಿರ್ಧಾರ ಸಾಮರ್ಥ್ಯ ಕುಸಿತ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಆತ್ಮವೈಕಲ್ಯ. ರಾಹುವಿನ ವಿಶೇಷ ಪ್ರಭಾವ ನೋಡುವುದಾರೆ. ಭ್ರಮೆ ಮತ್ತು ಮೋಹ, ವ್ಯಕ್ತಿ ಅಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ. ಡಿಜಿಟಲ್ ವ್ಯಸನ, ರಾಹುವಿನ ಪ್ರಭಾವದಿಂದ ಅತಿಯಾದ ಸಾಮಾಜಿಕ ಮಾಧ್ಯಮ ಬಳಕೆ, ಏಕಾಗ್ರತೆ ಕುಸಿತ. ಅಸ್ಥಿರ ಮನಸ್ಸು, ಅತಿಯಾದ ಆತಂಕ, ಭಯ ಮತ್ತು ವಿಚಿತ್ರ ಚಿಂತನೆಗಳು. ನವಗ್ರಹಗಳ ಅಶುಭ ಪ್ರಭಾವ, ಶನಿ. ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಶನಿ ಸಮಯದ ನ್ಯಾಯಾಧೀಶ. ನಿಧಾನವಾಗಿ ಸಾಗುವ ಗ್ರಹ, ಅವನ ಪರಿಣಾಮಗಳು ಅತ್ಯಂತ ಗಂಭೀರವಾಗಿರುತ್ತವೆ. ಶನಿಯ ಅಶುಭ ಪ್ರಭಾವ ದೇಹದ ಮೇಲೆ ದೀರ್ಘಕಾಲೀನ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಒಮ್ಮೆ ಆರಂಭವಾದ ಕಾಯಿಲೆಗಳು ಸುಲಭವಾಗಿ ಹೋಗುವುದಿಲ್ಲ. ಶನಿಯಿಂದ ಅಂಗವೈಕಲ್ಯ, ದೀರ್ಘಕಾಲೀನ ಕಾಯಿಲೆಗಳು, ಕ್ಯಾನ್ಸರ್, ಗಡ್ಡೆಗಳು, ಗ್ರಂಥಿ ಸಮಸ್ಯೆಗಳು, ಎಲೆಫೆಂಟಿಯಾಸಿಸ್, ಮಾನಸಿಕ ಅಸ್ವಸ್ಥತೆಗಳ ಸಾಧ್ಯತೆ ಹೆಚ್ಚಾಗುತ್ತದೆ. ಶನಿ ದೇಹದಲ್ಲಿ ಶೀತ ಮತ್ತು ಜಡತ್ವವನ್ನು ಹೆಚ್ಚಿಸುತ್ತಾನೆ. ರಕ್ತ ಸಂಚಾರ ನಿಧಾನಗೊಳ್ಳುತ್ತದೆ, ನರಮಂಡಲ ದುರ್ಬಲವಾಗುತ್ತದೆ, ಎಲುಬು ಹಾಗೂ ಸಂಧಿಗಳ ನೋವುಗಳು ಹೆಚ್ಚಾಗುತ್ತವೆ. ಅವನ ಪ್ರಭಾವ ವ್ಯಕ್ತಿಯನ್ನು ಗಂಭೀರ ಸ್ವಭಾವದವನನ್ನಾಗಿ ಮಾಡುತ್ತದೆ. ಆದರೆ ಕೆಲವೊಮ್ಮೆ ಅದೇ ಗಂಭೀರತೆ ನಿರಾಶಾವಾದಕ್ಕೆ ದಾರಿ ಮಾಡಿಕೊಡಬಹುದು. ಮನಸ್ಸಿನಲ್ಲಿ ಒತ್ತಡ, ಏಕಾಂತ ಭಾವನೆ, ಜೀವನದ ಮೇಲಿನ ಬೇಸರ ಎಲ್ಲವೂ ಶನಿಯ ಪ್ರಭಾವವಾಗಿರುತ್ತದೆ. ಶನಿ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ: 1ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ತಲೆ ಸಂಬಂಧಿತ ಸಮಸ್ಯೆಗಳು, ಆತ್ಮವಿಶ್ವಾಸ ಕೊರತೆ. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ದುರ್ಬಲತೆ, ಕೈ ಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಸಮಸ್ಯೆಗಳು, ದೀರ್ಘಕಾಲೀನ ಕಾಯಿಲೆಗಳು, ಶತ್ರುಗಳಿಂದ ತೊಂದರೆ. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ನರಮಂಡಲ ಸಮಸ್ಯೆಗಳು. 8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಆತ್ಮವೈಕಲ್ಯ. ನವಗ್ರಹಗಳ ಅಶುಭ ಪ್ರಭಾವ, ಗುರು. ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಗುರು ಗ್ರಹದ ಆರೋಗ್ಯದ ಪರಿಣಾಮಗಳು. ಗುರು ಜ್ಞಾನ, ಧರ್ಮ ಮತ್ತು ವಿಸ್ತಾರದ ಸಂಕೇತ. ಸಾಮಾನ್ಯವಾಗಿ ಶುಭ ಗ್ರಹ. ಆದರೆ ಅವನ ಅಶುಭ ಸ್ಥಿತಿ ದೇಹದ ಸಮತೋಲನವನ್ನು ಕೆಡಿಸಬಹುದು. ಗುರುವಿನ ದುರ್ಬಲ ಪ್ರಭಾವದಿಂದ ಕಾಮಲೆ ಅಥವಾ ಜಾಂಡಿಸ್, ತಲೆಸುತ್ತು, ಅತಿಯಾದ ಆಲಸ್ಯ, ದೀರ್ಘಕಾಲೀನ ಕಾಯಿಲೆಗಳು, ಪಿತ್ತಕೋಶ ಸಮಸ್ಯೆಗಳು, ಅತಿಯಾದ ನಿದ್ರೆ, ರಕ್ತಹೀನತೆ ಮತ್ತು ಯಕೃತ್ ಸಂಬಂಧಿತ ಕಾಯಿಲೆಗಳು ಉಂಟಾಗಬಹುದು. ಗುರು ದೇಹದ ಜೀರ್ಣಕ್ರಿಯೆ ಮತ್ತು ಪಿತ್ತದ ಕಾರ್ಯವನ್ನು ನಿಯಂತ್ರಿಸುತ್ತಾನೆ. ಅವನ ಅಸಮತೋಲನದಿಂದ ದೇಹದಲ್ಲಿ ವಿಷಪದಾರ್ಥಗಳ ಸಂಗ್ರಹ ಹೆಚ್ಚಾಗುತ್ತದೆ. ಇದರಿಂದ ವ್ಯಕ್ತಿ ಯಾವಾಗಲೂ ಶಾಂತನಾಗಿರುವಂತೆ ಅನುಭವಿಸಬಹುದು. ಕೆಲವರಿಗೆ ಕೆಲಸ ಮಾಡುವ ಉತ್ಸಾಹವೇ ಕಡಿಮೆಯಾಗಬಹುದು. ಗುರುವಿನ ಅಶುಭ ಪ್ರಭಾವ ವ್ಯಕ್ತಿಯನ್ನು ನಿರ್ಲಕ್ಷ್ಯಪರ ಜೀವನಶೈಲಿಯತ್ತ ತಳ್ಳಬಹುದು. ಅತಿಯಾದ ತಿನ್ನುವುದು, ಆಲಸ್ಯ ಮತ್ತು ದೇಹದ ಭಾರ ಹೆಚ್ಚಾಗುವುದು ಸಹ ಕಾಣಿಸಿಕೊಳ್ಳಬಹುದು. ಗುರು ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ: 1ನೇ ಭಾವ ದೇಹದ ಬಲ ಹೆಚ್ಚಾದರೂ ಅತಿಯಾದ ತೂಕ, ಜೀರ್ಣಕ್ರಿಯೆ ಸಮಸ್ಯೆಗಳು, ಲಿವರ್ ತೊಂದರೆಗಳು. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಅತಿಯಾದ ಆಹಾರ ಸೇವನೆ. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈಭುಜ ನೋವು, ಆಲಸ್ಯ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಅತಿಯಾದ ತೃಪ್ತಿ, ನಿರ್ಲಕ್ಷ್ಯ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ, ಅತಿಯಾದ ತಿನ್ನುವುದು. 6ನೇ ಭಾವ ದೀರ್ಘಕಾಲೀನ ಕಾಯಿಲೆಗಳು, ಪಿತ್ತಕೋಶ ಸಮಸ್ಯೆಗಳು, ಚರ್ಮದ ತೊಂದರೆ. 7ನೇ ಭಾವ ದಾಂಪತ್ಯದಲ್ಲಿ ಅಶಾಂತಿ, ಮಾನಸಿಕ ಒತ್ತಡ, ಅತಿಯಾದ ನಿರೀಕ್ಷೆಗಳು. 8ನೇ ಭಾವ ದೀರ್ಘಕಾಲೀನ ಕಾಯಿಲೆಗಳು, ಯಕೃತ್ ಸಮಸ್ಯೆಗಳು, ಶಸ್ತ್ರಚಿಕಿತ್ಸೆ ಅಗತ್ಯ. 9ನೇ ಭಾವ ಧಾರ್ಮಿಕ ಅತಿರೇಕ, ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ತೃಪ್ತಿ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ಆಲಸ್ಯ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ.
12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಶ್ರಾಂತಿ. ನವಗ್ರಹಗಳ ಅಶುಭ ಪ್ರಭಾವ. ಶುಕ್ರ ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಶುಕ್ರನು ಸುಖ, ಸೌಂದರ್ಯ ಮತ್ತು ಆನಂದದ ಅಧಿಪತಿ. ಆದರೆ ಅವನ ಅಶುಭ ಪ್ರಭಾವ ಭೋಗದ ಮೂಲಕ ದೇಹವನ್ನು ದುರ್ಬಲಗೊಳಿಸುತ್ತದೆ. ಶುಕ್ರ ದುರ್ಬಲವಾಗಿರುವಾಗ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಸಂಸರ್ಗಜನ್ಯ ರೋಗಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇವು ಯೋನಿ ಸಂಬಂಧ, ಗುದ ಸಂಬಂಧ, ಬಾಯಿಯ ಮೂಲಕ ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ಸಾಧನಗಳನ್ನು ಹಂಚಿಕೊಳ್ಳುವ ಮೂಲಕ ಹರಡುತ್ತವೆ. ಇಂತಹ ಸೋಂಕುಗಳು ಕೀಟಾಣುಗಳು, ವೈರಸ್ಗಳು ಅಥವಾ ಪರೋಪಜೀವಿಗಳಿಂದ ಉಂಟಾಗುತ್ತವೆ. ಕೆಲವೊಮ್ಮೆ ಗರ್ಭಧಾರಣೆ, ಹೆರಿಗೆಯ ಸಮಯದಲ್ಲಿ ತಾಯಿ, ಮಗುವಿಗೆ ಅಥವಾ ರಕ್ತದಾನ ಮತ್ತು ಸೂಜಿಗಳನ್ನು ಹಂಚಿಕೊಳ್ಳುವ ಮೂಲಕವೂ ಹರಡಬಹುದು. ಶುಕ್ರನು ದೇಹದ ಪ್ರಜನನ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಾನೆ. ಪುರುಷರಲ್ಲಿ ಶಿಶ್ನ ಮತ್ತು ವೃಷಣಗಳು, ಮಹಿಳೆಯರಲ್ಲಿ ಗರ್ಭಾಶಯ, ಅಂಡಾಶಯ ಮತ್ತು ಯೋನಿ ಅಂಗಗಳ ಆರೋಗ್ಯವನ್ನು ಅವನು ನಿರ್ವಹಿಸುತ್ತಾನೆ. ಹಾರ್ಮೋನ್ ವ್ಯವಸ್ಥೆ. ಶುಕ್ರನು ಲೈಂಗಿಕ ಹಾರ್ಮೋನ್ಗಳಾದ ಸ್ತ್ರೀ ಹಾರ್ಮೋನ್ ಎಸ್ಟ್ರೋಜನ್ ಮತ್ತು ಪುರುಷ ಹಾರ್ಮೋನ್ ಟೆಸ್ಟೋಸ್ಟೆರೋನ್ ಸಮತೋಲನವನ್ನು ಸೂಚಿಸುತ್ತಾನೆ. ಸಂತಾನೋತ್ಪತ್ತಿ. ಶುಕ್ರ ಬಲವಾಗಿದ್ದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಉತ್ತಮವಾಗಿರುತ್ತದೆ. ದುರ್ಬಲವಾಗಿದ್ದರೆ ಬಂಜೆತನ, ಹಾರ್ಮೋನ್ ಅಸಮತೋಲನ ಅಥವಾ ಲೈಂಗಿಕ ದುರ್ಬಲತೆ ಉಂಟಾಗಬಹುದು. ಆನಂದ ಮತ್ತು ಭಾವನೆಗಳು. ಶುಕ್ರನು ದೇಹದ ಭೋಗ, ಆನಂದ ಮತ್ತು ಭಾವನಾತ್ಮಕ ಸಂಬಂಧಗಳ ಮೇಲೆ ನೇರ ಪ್ರಭಾವ ಬೀರುತ್ತಾನೆ. ಅತಿಯಾದ ಭೋಗ, ಅನಿಯಂತ್ರಿತ ಜೀವನ ಶೈಲಿ ಮತ್ತು ಆನಂದದ ಅತಿರೇಕ ವ್ಯಕ್ತಿಯನ್ನು ಆರೋಗ್ಯ ಸಮಸ್ಯೆಗಳತ್ತ ಕೊಂಡೊಯ್ಯಬಹುದು. ಕೆಲವೊಮ್ಮೆ ಶುಕ್ರನ ಪ್ರಭಾವ ವ್ಯಕ್ತಿಯನ್ನು ಭಾವನಾತ್ಮಕವಾಗಿ ಅತಿಯಾದ ಸಂವೇದನಾಶೀಲನನ್ನಾಗಿ ಮಾಡುತ್ತದೆ. ಶುಕ್ರ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ, 1ನೇ ಭಾವ ದೇಹದ ಶಕ್ತಿ ಕುಗ್ಗುವುದು, ಅತಿಯಾದ ಭೋಗದಿಂದ ದೇಹ ದುರ್ಬಲತೆ. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಆಹಾರ ಸಂಬಂಧಿತ ಅಸಮತೋಲನ. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈ ಭುಜ ನೋವು, ಅತಿಯಾದ ಸಂವೇದನೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಭಾವನಾತ್ಮಕ ಅಸ್ಥಿರತೆ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಹಾರ್ಮೋನ್ ಅಸಮತೋಲನ, ಜೀರ್ಣಕ್ರಿಯೆ ತೊಂದರೆ. 6ನೇ ಭಾವ ಸಂಸರ್ಗಜನ್ಯ ರೋಗಗಳು, ಚರ್ಮದ ಸಮಸ್ಯೆಗಳು, ದೀರ್ಘಕಾಲೀನ ಕಾಯಿಲೆಗಳು. 7ನೇ ಭಾವ ದಾಂಪತ್ಯ ಅಶಾಂತಿ, ಲೈಂಗಿಕ ದುರ್ಬಲತೆ, ಮಾನಸಿಕ ಒತ್ತಡ. 8ನೇ ಭಾವ ಆಕಸ್ಮಿಕ ರೋಗಗಳು, ಮೂತ್ರಪಿಂಡ, ಮೂತ್ರಾಶಯ ಕಲ್ಲುಗಳು, ಶಸ್ತ್ರಚಿಕಿತ್ಸೆ ಅಗತ್ಯ. 9ನೇ ಭಾವ ಧಾರ್ಮಿಕ ಅತಿರೇಕ, ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಭೋಗ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ಆಲಸ್ಯ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಮಧುಮೇಹದ ಸಾಧ್ಯತೆ. ನವಗ್ರಹಗಳ ಅಶುಭ ಪ್ರಭಾವ. ಬುಧ ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಬುಧ ಬುದ್ಧಿ, ಮಾತು ಮತ್ತು ನರಮಂಡಲದ ನಿಯಂತ್ರಕ. ಮನಸ್ಸಿನ ವೇಗ ಮತ್ತು ದೇಹದ ಪ್ರತಿಕ್ರಿಯೆಗಳಲ್ಲಿ ಬುಧನ ಪಾತ್ರ ಬಹಳ ದೊಡ್ಡದು. ಬುಧನ ಅಶುಭ ಸ್ಥಿತಿಯಲ್ಲಿ ಮಾನಸಿಕ ಕಾಯಿಲೆಗಳು, ನರಗಳಲ್ಲಿ ಗಡ್ಡೆಗಳು, ನ್ಯೂರೋಮಸ್, ಲ್ಯೂಕೋಡರ್ಮಾ, ಚರ್ಮದ ಬಣ್ಣ ಕಳೆದುಕೊಳ್ಳುವುದು, ಅತಿಯಾದ ಬೆವರು, ಶಕ್ತಿಹೀನತೆ, ತಲೆಸುತ್ತು ಮತ್ತು ಕಿವಿ ಸಮಸ್ಯೆಗಳು ಉಂಟಾಗಬಹುದು. ಬುಧ ನರಮಂಡಲವನ್ನು ಬಲಪಡಿಸುವ ಗ್ರಹ. ಆದರೆ ಅವನ ಅಸಮತೋಲನದಿಂದ ನರಶಕ್ತಿ ಅಸ್ಥಿರಗೊಳ್ಳುತ್ತದೆ. ಇದರಿಂದ ವ್ಯಕ್ತಿಗೆ ಅತಿಯಾದ ಚಿಂತೆ, ಒತ್ತಡ, ಮನಸ್ಸಿನ ಗೊಂದಲ ಮತ್ತು ಕೆಲವೊಮ್ಮೆ ನರ್ವಸ್ ಬ್ರೇಕ್ಡೌನ್ ಆಗುವ ಸಾಧ್ಯತೆ ಸಹ ಉಂಟಾಗುತ್ತದೆ. ಬುಧ ದುರ್ಬಲವಾದಾಗ ಮಾತಿನ ಸ್ಪಷ್ಟತೆ ಮತ್ತು ನಿರ್ಧಾರ ಸಾಮರ್ಥ್ಯವೂ ಕುಸಿಯಬಹುದು. ಬುಧ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ, 1ನೇ ಭಾವ ತಲೆ, ನರಮಂಡಲ, ಕಣ್ಣು, ಮನೋಭಾವ ಸಂಬಂಧಿತ ಸಮಸ್ಯೆಗಳು. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈ ಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಸಮಸ್ಯೆಗಳು, ಶತ್ರುಗಳಿಂದ ತೊಂದರೆ, ದೀರ್ಘಕಾಲದ ಕಾಯಿಲೆಗಳು. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ನರಮಂಡಲ ದುರ್ಬಲತೆ. 8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ನಿರ್ಧಾರ ಸಾಮರ್ಥ್ಯ ಕುಸಿತ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ನರ್ವಸ್ ಬ್ರೇಕ್ಡೌನ್. ನವಗ್ರಹಗಳ ಅಶುಭ ಪ್ರಭಾವ. ಮಂಗಳ ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಮಂಗಳ ಶಕ್ತಿ, ರಕ್ತ ಮತ್ತು ಯುದ್ಧದ ಗ್ರಹ.
ಅವನ ಪ್ರಭಾವ ಅತ್ಯಂತ ತೀವ್ರ. ಮಂಗಳ ಅಶುಭ ಸ್ಥಿತಿಯಲ್ಲಿ ಇದ್ದಾಗ ರಕ್ತ ಸಂಬಂಧಿ ಕಾಯಿಲೆಗಳು, ಸುಟ್ಟ ಗಾಯಗಳು, ಜ್ವರಗಳು, ಚರ್ಮದ ಉಬ್ಬುಗಳು, ಅಪಘಾತಗಳು, ಗಾಯಗಳು ಮತ್ತು ಅಪಸ್ಮಾರ ಎಪೆಲೆಪ್ಸಿ ಉಂಟಾಗಬಹುದು. ಅಪಸ್ಮಾರ ಎಂದರೆ ನರಮಂಡಲದ ಅಸಮತೋಲನದಿಂದ ಉಂಟಾಗುವ ಮೂರ್ಛೆ ಕಾಯಿಲೆ. ಇದರಲ್ಲಿ ವ್ಯಕ್ತಿಗೆ ಹಠಾತ್ವಾಗಿ ಮೂರ್ಛೆ ಬರುವುದು, ದೇಹದ ಸ್ನಾಯುಗಳು ಆಕಸ್ಮಿಕವಾಗಿ ಕುಗ್ಗಿ ಬಿಗಿಯಾಗುವುದು, ಕೈ ಕಾಲುಗಳು ಕಂಪಿಸುವುದು ಅಥವಾ ಜಡವಾಗುವುದು, ಕಣ್ಣುಗಳು ಮೇಲಕ್ಕೆ ತಿರುಗುವುದು, ಉಸಿರಾಟ ಅಸಮತೋಲನವಾಗುವುದು, ಬಾಯಿ ಹಲ್ಲು ಬಿಗಿಯಾಗುವುದು ಇತ್ಯಾದಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಸ್ಮೃತಿ ಕಳೆದುಕೊಳ್ಳುವುದು ಅಥವಾ ಗೊಂದಲ ಉಂಟಾಗುವುದು ಸಹ ಸಾಮಾನ್ಯ. ಇದರ ಪ್ರಮುಖ ಕಾರಣಗಳಲ್ಲಿ ಮೆದುಳಿನ ನರಕೋಶಗಳ ಅತಿಯಾದ ವಿದ್ಯುತ್ ಚಟುವಟಿಕೆ, ಜನ್ಮ ಸಂಬಂಧಿ ಸಮಸ್ಯೆಗಳು, ತಲೆಗಾಯಗಳು, ಮೆದುಳಿನ ಸೋಂಕುಗಳು, ಜನ್ಯ ಕಾರಣಗಳು ಹಾಗೂ ಮದ್ಯ, ಮಾದಕ ವಸ್ತುಗಳ ದುರುಪಯೋಗ ಸೇರಿವೆ. ಅಪಸ್ಮಾರದಿಂದ ದೈನಂದಿನ ಜೀವನದಲ್ಲಿ ಆಕಸ್ಮಿಕ ಮೂರ್ಛೆ ಬರುವುದರಿಂದ ಅಪಘಾತ ಭೀತಿ ಹೆಚ್ಚಾಗುತ್ತದೆ, ಮಾನಸಿಕ ಒತ್ತಡ ಮತ್ತು ಆತಂಕ ಹೆಚ್ಚಾಗುತ್ತದೆ. ಜೊತೆಗೆ ಜನರ ನಡುವೆ ಮೂರ್ಛೆ ಬರುವುದರಿಂದ ಸಾಮಾಜಿಕ ಅಸೌಕರ್ಯ ಉಂಟಾಗುತ್ತದೆ. ಮಂಗಳ ದೇಹದಲ್ಲಿ ಅಗ್ನಿ ತತ್ವವನ್ನು ಹೆಚ್ಚಿಸುತ್ತಾನೆ. ಇದರಿಂದ ಉರಿಯೂತ, ಅತಿಯಾದ ಕೋಪ, ಚಿಡಿಚಿಡಿತನ ಮತ್ತು ಹಠಾತ್ ಪ್ರತಿಕ್ರಿಯೆಗಳು ಹೆಚ್ಚಾಗುತ್ತವೆ. ಅವನ ಪ್ರಭಾವ ವ್ಯಕ್ತಿಯನ್ನು ಧೈರ್ಯಶಾಲಿಯನ್ನಾಗಿಸಬಹುದು. ಆದರೆ ಅತಿಯಾದ ಮಂಗಳ ಶಕ್ತಿ ವ್ಯಕ್ತಿಯನ್ನು ಅಸ್ಥಿರ, ಆಕ್ರಮಣಕಾರಿ ಮತ್ತು ಅಪಾಯಕಾರಿ ನಿರ್ಧಾರಗಳತ್ತ ಕೊಂಡೊಯ್ಯಬಹುದು. ಮಂಗಳ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾರೆ? 1ನೇ ಭಾವ ತಲೆ, ರಕ್ತ ಸಂಬಂಧಿ ಕಾಯಿಲೆಗಳು, ಚಿಡಿಚಿಡಿತನ, ಅಪಘಾತ ಭೀತಿ. 2ನೇ ಭಾವ ಕಂಠ, ಹಲ್ಲು, ಬಾಯಿ ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈಬೂಜೆ ಗಾಯಗಳು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ, ಜ್ವರಗಳು. 6ನೇ ಭಾವ ಚರ್ಮದ ಉಬ್ಬುಗಳು, ಶತ್ರುಗಳಿಂದ ತೊಂದರೆ, ದೀರ್ಘಕಾಲದ ಕಾಯಿಲೆಗಳು. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ಲೈಂಗಿಕ ದುರ್ಬಲತೆ. 8ನೇ ಭಾವ ಆಕಸ್ಮಿಕ ಅಪಘಾತಗಳು, ಗಾಯಗಳು, ಶಸ್ತ್ರಚಿಕಿತ್ಸೆ ಅಗತ್ಯ. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಕೋಪ, ಧಾರ್ಮಿಕ ಅತಿರೇಕ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ರಕ್ತದ ಒತ್ತಡ ಸಮಸ್ಯೆಗಳು. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಅಪಸ್ಮಾರ. ನವಗ್ರಹಗಳ ಅಶುಭ ಪ್ರಭಾವ. ಚಂದ್ರ ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಚಂದ್ರ ಮನಸ್ಸಿನ ಮತ್ತು ದೇಹದ ದ್ರವ ಪದಾರ್ಥಗಳ ಅಧಿಪತಿ. ಅವನು ಭಾವನೆಗಳ ಪ್ರತಿಬಿಂಬ. ಚಂದ್ರ ಅಶುಭ ಸ್ಥಿತಿಯಲ್ಲಿ ಇದ್ದಾಗ ಚರ್ಮದ ಕಾಯಿಲೆಗಳು, ಗರ್ಭಾಶಯ ಸಮಸ್ಯೆಗಳು, ಮಾಸಿಕ ಧರ್ಮದ ಅಸ್ವಸ್ಥತೆ, ಕ್ಷಯರೋಗ, ರಕ್ತಹೀನತೆ, ಡ್ರಾಪ್ಸಿ ಮತ್ತು ಮಾನಸಿಕ ಅಸ್ಥಿರತೆ ಉಂಟಾಗಬಹುದು. ಚಂದ್ರ ದೇಹದ ದ್ರವ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಾನೆ. ಅವನ ಅಸಮತೋಲನದಿಂದ ದೇಹದಲ್ಲಿ ನೀರಿನ ಪ್ರಮಾಣ ಅಸ್ಥಿರವಾಗಬಹುದು. ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಅತ್ಯಂತ ಹೆಚ್ಚು. ಅವನ ದುರ್ಬಲ ಸ್ಥಿತಿ ವ್ಯಕ್ತಿಯನ್ನು ಭಾವನಾತ್ಮಕವಾಗಿ ದುರ್ಬಲಗೊಳಿಸುತ್ತದೆ. ಶೀಘ್ರವಾಗಿ ನೋವು ಪಡುವುದು, ಅತಿಯಾದ ಭಾವನಾತ್ಮಕತೆ, ಒಂಟಿತನದ ಭಾವನೆ ಮತ್ತು ಮಾನಸಿಕ ಶ್ರಾಂತಿ ಕಾಣಿಸಿಕೊಳ್ಳಬಹುದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಚಂದ್ರನ ಪರಿಣಾಮಗಳು. ಅಮಾವಾಸ್ಯೆ ದಿನದಲ್ಲಿ ಜನರು ಸಹಜವಾಗಿ ಎಚ್ಚರಿಕೆಯಿಂದ ಇರುತ್ತಾರೆ. ಇವತ್ತು ಅಮಾವಾಸ್ಯೆ, ಹೆಚ್ಚು ಹೊರಗೆ ಹೋಗಬೇಡ ಎಂಬ ಮನೋಭಾವದಿಂದ ಆತಂಕ ಹೆಚ್ಚಾಗಿದ್ದರೂ ಕೆಟ್ಟ ಘಟನೆಗಳು ಕಡಿಮೆಯಾಗುತ್ತವೆ. ಕಾರಣ, ಮನಸ್ಸು ಎಚ್ಚರಿಕೆಯಿಂದ ನಿಯಂತ್ರಿತವಾಗಿ ನಡೆದುಕೊಳ್ಳುತ್ತದೆ. ಆದರೆ ಹುಣ್ಣಿಮೆಯ ದಿನದಲ್ಲಿ ಮನಸ್ಸು ಖುಷಿಯಾಗಿ ಮೈಮರೆಸುತ್ತದೆ. ಅಡ್ಡಿ ಆತಂಕ ಮರೆತು ಸಂತೋಷದಲ್ಲಿ ಕಾಲ ಕಳೆಯುತ್ತಾರೆ. ಆದರೆ ಆ ಖುಷಿಯ ಅತಿರೇಕವೇ ಅನಾಹುತಕ್ಕೆ ಕಾರಣವಾಗಬಹುದು. ರಸ್ತೆ ಅಪಘಾತಗಳು, ಪ್ರಕೃತಿ ವಿಕೋಪಗಳು ಇವು ಸಾಮಾನ್ಯವಾಗಿ ಹುಣ್ಣಿಮೆಯ ಅಜುಬಾಜಿನಲ್ಲಿ ಹೆಚ್ಚು ಸಂಭವಿಸುವಂಥದ್ದು. ಚಂದ್ರ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ, 1ನೇ ಭಾವ ತಲೆ, ಮೆದುಳು, ಮನೋಭಾವ, ನರಮಂಡಲ ದುರ್ಬಲತೆ, ಮೈಗ್ರೇನ್. 2ನೇ ಭಾವ ಕಂಠ, ಬಾಯಿ, ಹಲ್ಲು, ಆಹಾರ ಸಂಬಂಧಿತ ಸಮಸ್ಯೆಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಕಾಯಿಲೆಗಳು, ದೀರ್ಘಕಾಲೀನ ಕಾಯಿಲೆಗಳು, ಶತ್ರುಗಳಿಂದ ತೊಂದರೆ. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ಭಾವನಾತ್ಮಕ ಅಸ್ಥಿರತೆ. 8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ಮನೋಭಾವ ಕುಸಿತ.
11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಆತ್ಮವೈಕಲ್ಯ. ನವಗ್ರಹಗಳ ಅಶುಭ ಪ್ರಭಾವ. ಸೂರ್ಯ ದೇಹ ಮತ್ತು ಮನಸ್ಸಿನ ಮೇಲೆ ಆರೋಗ್ಯದ ಗಂಭೀರ ಪರಿಣಾಮಗಳು. ಸೂರ್ಯ ಜೀವಶಕ್ತಿಯ ಮೂಲ, ಆತ್ಮವಿಶ್ವಾಸ, ಹೃದಯ ಮತ್ತು ಪ್ರಾಣಶಕ್ತಿಯ ಸಂಕೇತ. ಆದರೆ ಸೂರ್ಯ ಅಶುಭ ಸ್ಥಿತಿಯಲ್ಲಿ ಇದ್ದಾಗ ಕಣ್ಣಿನ ದುರ್ಬಲತೆ, ಹೃದಯದ ದಡಕೆಯ ಅಸ್ಥಿರತೆ, ರಕ್ತಸಂಚಾರದ ಸಮಸ್ಯೆಗಳು, ಎಲುಬುಗಳ ದುರ್ಬಲತೆ, ತಲೆನೋವು ಮತ್ತು ಜ್ವರಗಳು ಉಂಟಾಗಬಹುದು. ಸೂರ್ಯ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತಾನೆ. ಅತಿಯಾದ ಸೂರ್ಯ ಶಕ್ತಿ ವ್ಯಕ್ತಿಯನ್ನು ಕೋಪಿಷ್ಠ ಮತ್ತು ಅಹಂಕಾರಿಯನ್ನಾಗಿ ಮಾಡಬಹುದು. ಕೆಲವೊಮ್ಮೆ ಆತ್ಮವಿಶ್ವಾಸವೇ ಅಹಂಕಾರವಾಗಿ ಮಾರ್ಪಡುತ್ತದೆ. ಮನಸ್ಸಿನಲ್ಲಿ ಅಸ್ಥಿರತೆ, ಅತಿಯಾದ ಒತ್ತಡ ಮತ್ತು ಕಣ್ಣುಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಬಹುದು. ಸೂರ್ಯ ದುರ್ಬಲವಾದಾಗ ದೇಹದ ಜೀವಶಕ್ತಿ ಕುಗ್ಗುತ್ತದೆ. ಸೂರ್ಯ ಯಾವ ಭಾವದಲ್ಲಿ ಇದ್ದಾಗ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ನೋಡುವುದಾದರೆ: 1ನೇ ಭಾವ ತಲೆ, ಕಣ್ಣು, ರಕ್ತಸಂಚಾರ, ಹೃದಯ ಸಂಬಂಧಿತ ಸಮಸ್ಯೆಗಳು, ಮೈಗ್ರೇನ್, ಮಾನಸಿಕ ಒತ್ತಡ. 2ನೇ ಭಾವ ಕಂಠ, ಬಾಯಿ, ಹಲ್ಲು ಸಮಸ್ಯೆಗಳು, ಮಾತಿನ ದೋಷಗಳು. 3ನೇ ಭಾವ ನರಮಂಡಲ ಅಸ್ಥಿರತೆ, ಕೈ ಭುಜ ನೋವು, ಅತಿಯಾದ ಚಿಂತೆ. 4ನೇ ಭಾವ ಹೃದಯ, ಶ್ವಾಸಕೋಶ ಸಮಸ್ಯೆಗಳು, ಮನೋವೈಕಲ್ಯ, ಅಶಾಂತಿ. 5ನೇ ಭಾವ ಮಕ್ಕಳ ಆರೋಗ್ಯ ಸಮಸ್ಯೆಗಳು, ಜೀರ್ಣಕ್ರಿಯೆ ಅಸ್ಥಿರತೆ. 6ನೇ ಭಾವ ಚರ್ಮದ ಕಾಯಿಲೆಗಳು, ದೀರ್ಘಕಾಲೀನ ಕಾಯಿಲೆಗಳು, ಶತ್ರುಗಳಿಂದ ತೊಂದರೆ. 7ನೇ ಭಾವ ದಾಂಪತ್ಯ ಅಶಾಂತಿ, ಮಾನಸಿಕ ಒತ್ತಡ, ನರಮಂಡಲ ದುರ್ಬಲತೆ. 8ನೇ ಭಾವ ಆಕಸ್ಮಿಕ ರೋಗಗಳು, ಶಸ್ತ್ರಚಿಕಿತ್ಸೆಯ ಅಗತ್ಯ, ರಹಸ್ಯ ಕಾಯಿಲೆಗಳು. 9ನೇ ಭಾವ ಜೀರ್ಣಕ್ರಿಯೆ ಸಮಸ್ಯೆಗಳು, ಅತಿಯಾದ ಚಿಂತೆ, ಧಾರ್ಮಿಕ ಅತಿರೇಕ. 10ನೇ ಭಾವ ವೃತ್ತಿಜೀವನ ಒತ್ತಡದಿಂದ ಆರೋಗ್ಯ ಹಾನಿ, ಹೃದಯದ ಒತ್ತಡ. 11ನೇ ಭಾವ ರಕ್ತಸಂಚಾರ ಸಮಸ್ಯೆಗಳು, ಸ್ನೇಹಿತರಿಂದ ಮಾನಸಿಕ ಒತ್ತಡ. 12ನೇ ಭಾವ ದೀರ್ಘಕಾಲದ ಅಸ್ಪಷ್ಟ ಕಾಯಿಲೆಗಳು, ನಿದ್ರಾಹೀನತೆ, ಜೀವಶಕ್ತಿ ಕುಗ್ಗುವುದು.